ನಮಸ್ಕಾರ ಮಿತ್ರರೇ, ಇವತ್ತು ನಾವು ಒಂದು ಅನಿರೀಕ್ಷಿತ ಘಟನೆಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಕಥಾ ಮನಸ್ಸನ್ನು ಕಲಕುವಂತದ್ದು, ಆಲೋಚನೆಗೆ ಹಚ್ಚುವಂತದ್ದು. ಮನುಷ್ಯನಲ್ಲಿ ಬದಲಾವಣೆ ಯಾವಾಗ, ಹೇಗೆ ಬರುತ್ತದೆಯೋ ಹೇಳಲು ಸಾಧ್ಯವಿಲ್ಲ. ಒಂದೇ ಒಂದು ರಾತ್ರಿ, ಒಂದೇ ಒಂದು ಸಂಭವ ಜೀವನಗಳನ್ನು ಹೇಗೆ ಬದಲಾಯಿಸುತ್ತದೆಯೋ ಹೇಳುವ ಕಥೆ ಇದು. ನಾವು ಪ್ರತಿದಿನ ಕಳ್ಳತನಗಳು, ಅಪರಾಧಗಳ ಬಗ್ಗೆ ಕೇಳ್ತಾ ಇರುತ್ತೇವೆ. ಆದರೆ ಒಬ್ಬ ಕಳ್ಳ ಯಾರೋ ಒಬ್ಬರ ಮನೆಗೆ ಹೋದಾಗ ಅಲ್ಲಿ ಅನಿರೀಕ್ಷಿತವಾಗಿ ಏನು ನಡೆದರೆ, ಆ ಮನೆಯಲ್ಲಿ ಒಬ್ಬ ವಿಧವೆ ಇದ್ದರೆ, ಆ ರಾತ್ರಿ ಅವರ ನಡುವೆ ಏನು ನಡೆಯುತ್ತದೆ? ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗಬೇಕೆಂದರೆ ಈ ಕಥೆಯನ್ನು ನೀವು ಕೊನೆಯವರೆಗೂ ಗಮನವಿಟ್ಟು ಕೇಳಬೇಕು. ಇದು ಕೇವಲ ಕಥೆಯಲ್ಲ, ಮಾನವ ಸಂಬಂಧಗಳ ಆಳವನ್ನು, ಕರುಣೆಯ ಶಕ್ತಿಯನ್ನು ನಮಗೆ ತಿಳಿಸುವ ಒಂದು ಜೀವನ ಪಾಠ. ಒಬ್ಬ ಕಳ್ಳ, ಒಬ್ಬ ವಿಧವೆ, ಅವರಿಬ್ಬರ ನಡುವೆ ನಡೆದ ಆ ರಾತ್ರಿಯ ಮಾತುಕತೆ ಅವರ ಜೀವನಗಳನ್ನು ಹೇಗೆ ಬದಲಾಯಿಸಿತು? ಆ ರಾತ್ರಿ ಏನು ನಡೆಯಿತು? ಆ ಕಳ್ಳನಿಗೆ ಕೊನೆಗೆ ಏನಾಯ್ತು? ಆ ವಿಧವೆ ಅವನಿಗೆ ಏನು ಕೊಟ್ಟಳು, ಏನು ಹೇಳಿದಳು? ತಿಳಿದುಕೊಳ್ಳೋಕೆ ಆಸಕ್ತಿ ಇದ್ಯಾ? ಹಾಗಿದ್ದರೆ ಈ ಕಥೆಯೊಳಗೆ ಹೋಗೋಣ ಬನ್ನಿ. ಈ ಕಥೆ ತುಂಬಾ ಆಸಕ್ತಿಕರವಾಗಿರುತ್ತದೆ. ಸ್ನೇಹಿತರೆ, ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಬೆಂಬಲ ನೀಡಿ. ಹಾಗೆ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ. ಹೀಗೆ ಒಂದು ಶಾಂತವಾದ ಹಳ್ಳಿ, ಆ ಊರ ಹೆಸರು ರಾಮಾಪುರ. ಆ ಊರ ಕೊನೆಯಲ್ಲಿ ಹಸಿರು ಮರಗಳ ನಡುವೆ ಒಂದು ಸಣ್ಣ ಹುಡುಗಿಲ್ಲು ಇತ್ತು. ಆ ಮನೆಯಲ್ಲಿ ಶಾರದಾ ಎಂಬ ಮಹಿಳೆ ವಾಸಿಸುತ್ತಿದ್ದಳು. ಅವಳ ವಯಸ್ಸು 47. 15 ವರ್ಷಗಳ ಹಿಂದೆ ಒಂದು ಅಪಘಾತದಲ್ಲಿ ಪತಿಯನ್ನು ಕಳೆದುಕೊಂಡಳು. ಅಂದಿನಿಂದ ಒಂಟಿಯಾಗಿ ತನ್ನ ಜೀವನವನ್ನು ಕಳೆಯುತ್ತಿದ್ದಳು. ಹತ್ತಿರದ ಬಂಧುಗಳು ಯಾರೂ ಇಲ್ಲ. ತನಗಿರುವ ಸ್ವಲ್ಪ ಭೂಮಿಯಲ್ಲಿ ಕೃಷಿ ಮಾಡಿಕೊಂಡು ಬಂದದ್ದರಲ್ಲೇ ತೃಪ್ತಿಯಾಗಿ ಬದುಕುತ್ತಿದ್ದಳು. ಶಾರದಾ ತುಂಬಾ ಸೂಕ್ಷ್ಮ ಮನಸ್ಸಿನವಳು. ಅದೇ ಸಮಯದಲ್ಲಿ ತುಂಬಾ ಧೈರ್ಯಶಾಲಿಯು. ಯಾರೊಂದಿಗೂ ಅನಗತ್ಯವಾಗಿ ಮಾತನಾಡುತ್ತಿರಲಿಲ್ಲ. ತನ್ನ ಕೆಲಸ ತಾನೇ ಮಾಡಿಕೊಂಡು ಶಾಂತವಾಗಿ ಬದುಕುತ್ತಿದ್ದಳು. ಅವಳ ಮುಖದಲ್ಲಿ ಯಾವಾಗಲೂ ಒಂದು ಅರಿಯದ ದುವಟ, ಒಂದು ಮೌನ ನೃತ್ಯ ಮಾಡುತ್ತಿತ್ತು. ಅವಳ ಒಂಟಿತನ ಆ ಮನೆಯ ನಿಶಬ್ದತೆಯನ್ನು ಮತ್ತಷ್ಟು ಹೆಚ್ಚಿಸಿತ್ತು. ಅದೇ ಊರಲ್ಲಿ ಕಿರಣ್ ಎಂಬ 20 ವರ್ಷದ ಯುವಕ ಇದ್ದ. ಕಿರಣ್ ಬಾಲ್ಯದಲ್ಲೇ ತಾಯಿ ತಂದೆಯನ್ನು ಕಳೆದುಕೊಂಡಿದ್ದ. ಬಂಧುಗಳಿದ್ದರೂ ಯಾರೂ ಅವನನ್ನು ಸೇರಿಸಿಕೊಳ್ಳಲಿಲ್ಲ. ಅವನನ್ನು ಬೆಳೆಸಿದ ಅಜ್ಜಿ ಕೂಡ ಹೋದ ಮೇಲೆ ಬದುಕಲು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದ. ಊರಲ್ಲಿ ನಾರಾಯಣ ಎಂಬ ವ್ಯಕ್ತಿ ಅವನನ್ನು ಸೇರಿಸಿಕೊಂಡರು. ಅವನ ಮಗ ರವಿಗೆ ಕಿರಣ್ ಮೇಲೆ ಅಸೂಯೆ ಬೆಳೆದು ಅವನನ್ನು ಯಾವಾಗಲೂ ಕಾಡುತ್ತಿದ್ದ. ರವಿ ಕೆಟ್ಟ ಚಟಗಳಿಗೆ ಗುಲಾಮನಾಗಿ ಸುಲಭವಾಗಿ ಹಣ ಗಳಿಸಬೇಕೆಂಬ ದುರಾಸೆಯಿಂದ ತಪ್ಪು ದಾರಿ ಹಿಡಿದಿದ್ದ. ಕಿರಣ್ಣನ್ನು ಆ ದಾರಿಗೆ ಎಳೆದಿದ್ದ. ಮೊದಲು ಭಯಪಟ್ಟರು. ಹೋಗುತ್ತಾ ಹೋಗುತ್ತಾ ಅದೇ ಕಿರಣ್ಗೆ ಸುಲಭ ದಾರಿಯಾಗಿ ಕಂಡಿತು. ಅವನ ಮನಸ್ಸಿನಲ್ಲಿ ಒಳ್ಳೆಯವನಿದ್ದರು. ಬಡತನ, ಒಂಟಿತನ ಅವನನ್ನು ಕಳ್ಳನನ್ನಾಗಿ ಮಾಡಿತ್ತು. ಒಂದು ಕತ್ತಲು ಅಮಾವಾಸ್ಯೆ ರಾತ್ರಿ ಊರೆಲ್ಲ ಗಾಢ ನಿದ್ರೆಯಲ್ಲಿ ಮುಳುಗಿತ್ತು. ಆಕಾಶದಲ್ಲಿ ಚಂದ್ರ ಇರಲಿಲ್ಲ. ನಕ್ಷತ್ರಗಳು ಮೋಡಗಳ ಹಿಂದೆ ಅಡಗಿಕೊಂಡಿದ್ದವು. ಆ ನಿಶಬ್ದದಲ್ಲಿ ಕಿರಣ್ನ ಹೆಜ್ಜೆಗಳು ಮೆಲ್ಲನೆ ಶಾರದಾ ಮನೆಯ ಕಡೆಗೆ ಸಾಗಿದ್ದವು. ರವಿಯ ಬಲವಂತಕ್ಕೆ ಕಿರಣ್ ಈ ಕಳ್ಳತನಕ್ಕೆ ಬಂದಿದ್ದ. ರವಿ ಮೊದಲೇ ಈ ಮನೆಯನ್ನು ಗುರುತಿಸಿ ಕಿರಣ್ಣನ್ನು ಕಳುಹಿಸಿದ್ದ. ಆ ಮನೆ ಒಂಟಿಯಾಗಿ ಶಾಂತವಾಗಿರುವುದರಿಂದ ಅಲ್ಲಿ ಕಳ್ಳತನ ಮಾಡೋದು ಸುಲಭವೆಂದು ಅವನು ಭಾವಿಸಿದ್ದ. ಯಾರೂ ನೋಡದಂತೆ ಜಾಗ್ರತೆಯಿಂದ ಮನೆಯ ಹಿಂಭಾಗಕ್ಕೆ ಬಂದ. ಅಲ್ಲಿದ್ದ ಸಣ್ಣ ಕಿಟಕಿಯ ಉಳ್ಳಿ ಹಳೆಯದಾಗಿದ್ದರಿಂದ ಅದನ್ನು ಸುಲಭವಾಗಿ ಬೊಗ್ಗಿಸಿ ಒಳಗೆ ನುಗ್ಗಿದ. ಮನೆಗೆ ಕಾಲಿಟ್ಟಂತೆಲ್ಲ ಅವನಿಗೆ ಒಂದು ಹಳೆಯ ವಾಸನೆ ಬಡಿದಿತು. ತನ್ನ ಜೇಬಿನಿಂದ ಸೆಲ್ ಫೋನ್ ತೆಗೆದು ಅದರ ಟಾರ್ಚ್ ಲೈಟ್ ಹಾಕಿ ಸುತ್ತಲೂ ನೋಡಿದ. ಮನೆಯೆಲ್ಲ ತುಂಬಾ ಸರಳವಾಗಿತ್ತು. ಕೆಲವು ಹಳೆಯ ಸಾಮಗ್ರಿಗಳು, ಒಂದು ಮರದ ಹಾಸಿಗೆ, ಗೋಡೆಗೆ ಅಂಟಿಸಿದ ಕೆಲವು ದೇವರ ಚಿತ್ರಗಳು, ಮೌಲ್ಯಯುತ ವಸ್ತುಗಳು ಯಾವುದೂ ಅವನ ಕಣ್ಣಿಗೆ ಕಾಣಲಿಲ್ಲ. ಅವನಿಗೆ ತೀವ್ರ ನಿರಾಶೆ ಆವರಿಸಿತು. ಇಷ್ಟು ಧೈರ್ಯ ಮಾಡಿ ಮನೆಗೆ ಬಂದರೆ ಕನಿಷ್ಠ 100 ರೂಪಾಯಿಗಳು ಕೂಡ ಸಿಗೋಲಿಕ್ಕಿಲ್ಲವೇ ಅಂತ ಅಸಹನೆಯಿಂದ ನೋಯ್ದ. ಕನಿಷ್ಠ ಅಡುಗೆ ಮನೆಯಲ್ಲಿ ಏನಾದರೂ ಇಟ್ಟಿರಬಹುದು ಅಂತ ಅತ್ತ ಹೆಜ್ಜೆ ಇಟ್ಟ. ಹಾಗೆ ನಡೆಯುತ್ತಿದ್ದಂತೆ ಅವನ ಕಾಲು ಒಂದು ಕಂಚಿನ ಚೆಂಬಿಗೆ ತಗುಲಿ ಅದು ದೊಡ್ಡ ಶಬ್ದ ಮಾಡಿ ಕೆಳಗೆ ಬಿದ್ದಿತು.
ಆ ಶಬ್ದಕ್ಕೆ ಕೋಣೆಯಲ್ಲಿ ಮಲಗಿದ್ದ ಶಾರದಾ ಉಲಿಕ್ಕಿ ಎದ್ದಳು. ತನ್ನ ಮನೆಯಲ್ಲಿ ಯಾರೋ ಇದ್ದಾರೆಂದು ಅವಳಿಗೆ ತಕ್ಷಣ ಅರ್ಥವಾಯಿತು. ಅವಳ ಹೃದಯ ದಡದಡ ಅಂತ ಬಡಿದಿತು. ಭಯದಿಂದ ದೇಹ ಬೆವರಿತು. ಕಳ್ಳರು ಬಿದ್ದಿದ್ದಾರೆಂದು ಗ್ರಹಿಸಿದಳು. ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಗಟ್ಟಿಯಾಗಿ ಕೂಗಬೇಕಾ? ಆದರೆ ಕೂಗಿದರೆ ಆ ಕಳ್ಳ ತನಗೆ ಏನಾದರೂ ಮಾಡುತ್ತಾನೋ ಅಂತ ಭಯ. ಮೌನವಾಗಿದ್ದರೆ ಇರುವ ಸ್ವಲ್ಪವನ್ನೂ ದೋಚಿಕೊಂಡು ಹೋಗುತ್ತಾನೆ. ಆದರೆ ತನ್ನ ಮನೆಯಲ್ಲಿ ದೋಚಿಕೊಳ್ಳೋಕೆ ಏನಿದೆ? ಈ ಆಲೋಚನೆ ಬಂದಂತೆಲ್ಲ ಅವಳಿಗೆ ಸ್ವಲ್ಪ ಧೈರ್ಯ ಬಂತು. ಮೆಲ್ಲನೆ ಹಾಸಿಗೆಯಿಂದ ಎದ್ದು ದೀಪ ಹಚ್ಚಿಕೊಂಡು ಕೋಣೆಯ ಬಾಗಿಲ ಕಡೆ ನಡೆದಳು. ಇದರ ನಡುವೆ ಕಿರಣ್ ಆ ಶಬ್ದಕ್ಕೆ ಎಚ್ಚರಗೊಂಡ. ಮನೆಯವರು ಎದ್ದಿದ್ದಾರೆಂದು ಅರ್ಥ ಮಾಡಿಕೊಂಡು ತನ್ನ ನಡುವಿಗೆ ಇದ್ದ ಸಣ್ಣ ಕತ್ತಿಯನ್ನು ಕೈಗೆ ತೆಗೆದುಕೊಂಡ. ಯಾರಾದರೂ ಎದುರು ಬಂದರೆ ಅವರನ್ನು ಭಯಪಡಿಸಿ ಹೇಗಾದರೂ ಕೆಲಸ ಮುಗಿಸಿ ಓಡಿ ಹೋಗಬೇಕೆಂದುಕೊಂಡ. ಸರಿಯಾಗಿ ಅದೇ ಸಮಯಕ್ಕೆ ಶಾರದಾ ಕೈಯಲ್ಲಿ ದೀಪದೊಂದಿಗೆ ಅವನ ಮುಂದೆ ನಿಂತಳು. ಆ ದೀಪದ ಬೆಳಕಿನಲ್ಲಿ ಮುಖಕ್ಕೆ ಮುಸುಕು ಹಾಕಿಕೊಂಡು ಕೈಯಲ್ಲಿ ಕತ್ತಿಯೊಂದಿಗೆ ನಿಂತಿದ್ದ ಕಿರಣ್ಣನ್ನು ನೋಡಿದಳು. ಅವಳು ಒಂದು ಕ್ಷಣ ಭಯಪಟ್ಟರು. ತಕ್ಷಣ ಸಂಯಮ ತಂದುಕೊಂಡು ಧೈರ್ಯವಾಗಿ ನಿಂತಳು. ಕಿರಣ್ ಕೂಡ ಅವಳನ್ನು ನೋಡಿದ. ಅವಳ ಕಣ್ಣುಗಳಲ್ಲಿ ಭಯಕ್ಕಿಂತ ಒಂದು ರೀತಿಯ ನಿರ್ಲಿಪ್ತತೆ, ಶಾಂತಿ ಕಾಣಿಸಿತು. ಅವನು ಆಶ್ಚರ್ಯಪಟ್ಟು ತನ್ನ ಪಾತ್ರವನ್ನು ಮರೆಯದಂತೆ ಕತ್ತಿಯನ್ನು ಅವಳ ಕಡೆ ತೋರಿಸಿ, ಯಾರು ನೀನು? ಕೂಗದೆ ಮನೆಯಲ್ಲಿ ಇರುವ ಹಣ, ಆಭರಣಗಳು ಎಲ್ಲಿವೆ ಹೇಳು. ಇಲ್ಲ ಅಂದರೆ ನನ್ನ ಕೈಯಲ್ಲಿ ನಿನ್ನ ಪ್ರಾಣ ಹೋಗುತ್ತದೆ ಅಂತ ಕಠಿಣವಾಗಿ ಹೇಳಿದ. ಶಾರದಾ ಅವನ ಕಡೆ ಕರುಣೆಯಿಂದ ನೋಡುತ್ತಾ, ಮಗನೇ, ನನ್ನ ಹೆಸರು ಶಾರದಾ. ಈ ಮನೆಯಲ್ಲಿ ನಾನು ಬಿಟ್ಟು ಬೇರೆ ಯಾರೂ ಇಲ್ಲ. ನೀನು ಹುಡುಕುತ್ತಿರುವ ಹಣ, ಆಭರಣಗಳು ನನ್ನ ಬಳಿ ಇಲ್ಲ. ನಾನು ಬಡವಳು. ಭೂಮಿಯ ಕೆಲಸದಿಂದಲೇ ನನ್ನ ಜೀವನ ಸಾಗುತ್ತಿದೆ ಅಂತ ತುಂಬಾ ಶಾಂತವಾಗಿ ಹೇಳಿದಳು. ಅವಳ ಧ್ವನಿಯಲ್ಲಿ ಯಾವುದೇ ಕಂಪನ ಇರಲಿಲ್ಲ. ಅವಳ ಉತ್ತರಕ್ಕೆ ಕಿರಣ್ ಆಶ್ಚರ್ಯಪಟ್ಟ. ಸುಳ್ಳು ಹೇಳಬೇಡ. ಪ್ರತಿ ಮನೆಯಲ್ಲೂ ಏನಾದರೂ ಇರುತ್ತದೆ. ಗೌರವದಿಂದ ಹೇಳದಿದ್ದರೆ ನಿನಗೆ ಒಳ್ಳೆಯದಲ್ಲ ಅಂತ ಮತ್ತೆ ವದರಿದ. ಶಾರದಾ ಒಂದು ಸಣ್ಣ ನಿಟ್ಟುಸಿರು ಬಿಟ್ಟು, ನಿಜ ಹೇಳಬೇಕೆಂದರೆ ಈ ಮನೆಯಲ್ಲಿ ಮೌಲ್ಯಯುತವಾದದ್ದು ಏನಿದ್ದರೂ ಅದು ನನ್ನ ಪ್ರಾಣ ಮಾತ್ರ. ಅದು ನಿನಗೆ ಬೇಕಿದ್ದರೆ ತೆಗೆದುಕೋ. ಆದರೆ ನಿನ್ನ ಮುಖ ನೋಡುತ್ತಿದ್ದರೆ ತುಂಬಾ ಹಸಿವು, ಆಯಾಸದಿಂದ ಕಾಣುತ್ತಿದ್ದೀಯಾ. ಮೊದಲು ಸ್ವಲ್ಪ ಆರಾಮ ಮಾಡು. ತಣ್ಣೀರು ಕುಡಿದು ಸ್ವಲ್ಪ ಕುಳಿತುಕೋ. ಮನೆಯಲ್ಲಿ ರಾತ್ರಿ ಬೇಯಿಸಿದ ಅನ್ನ ಇದೆ, ಹಾಕುತ್ತೇನೆ ಅಂದಳು. ಆ ಮಾತುಗಳನ್ನು ಕೇಳಿದ ಕಿರಣ್ ವಿದ್ಯುತ್ ಶಾಕ್ ಹೊಡೆದಂತಾಯ್ತು. ತನ್ನ ಜೀವನದಲ್ಲಿ ಇಂತಹ ಅನುಭವ ಎಂದೂ ಬಂದಿರಲಿಲ್ಲ. ತಾನು ಒಬ್ಬ ಕಳ್ಳ, ಅವಳನ್ನು ಬೆದರಿಸೋಕೆ ಬಂದಿದ್ದ. ಆದರೆ ಅವಳು ಅವನನ್ನು ನೋಡಿ ಕರುಣೆಪಟ್ಟು ಅನ್ನ ಹಾಕುತ್ತೇನೆ ಅನ್ನುತ್ತಾರೆ. ಅವನ ಕೈಯಲ್ಲಿದ್ದ ಕತ್ತಿಯ ಹಿಡಿತ ಸಡಿಲವಾಯಿತು. ಅವನ ಮೆದುಳು ಮೊದ್ದು ಬಾರಿ ಹೋಯಿತು. ಅವನು ಏನೂ ಮಾತನಾಡಬೇಕೆಂದು ತಿಳಿಯದೆ ಹಾಗೆ ನಿಂತುಬಿಟ್ಟ. ಶಾರದಾ ಅವನ ಸ್ಥಿತಿಯನ್ನು ಗಮನಿಸಿ ಅಡುಗೆ ಮನೆಗೆ ಹೋಗಿ ಒಂದು ಗ್ಲಾಸ್ ತುಂಬಾ ನೀರು ತಂದು ಅವನಿಗೆ ಕೊಟ್ಟಳು. ಕಿರಣ್ ಮಾತನಾಡದೆ ಆ ನೀರನ್ನು ಕುಡಿದ. ನಂತರ ಶಾರದಾ ಒಂದು ವಿಸ್ತರದಲ್ಲಿ ಅನ್ನ, ಸ್ವಲ್ಪ ಉಪ್ಪಿನಕಾಯಿ ಹಾಕಿ ಅವನ ಮುಂದೆ ಇಟ್ಟಳು. ಮೊದಲು ಇದನ್ನು ತಿನ್ನು ಮಗನೇ, ಹಸಿವಿರುವಾಗ ಯಾವ ಆಲೋಚನೆಯೂ ಸರಿಯಾಗಿ ಬರುವುದಿಲ್ಲ ಅಂದಳು. ಕಿರಣ್ಗೆ ಕಣ್ಣುಗಳಲ್ಲಿ ನೀರು ತಿರುಗಿತು. ತನ್ನನ್ನು ಯಾರೂ ಇಷ್ಟು ಪ್ರೀತಿಯಿಂದ ಎಂದೂ ಮಾತನಾಡಿರಲಿಲ್ಲ. ಎಲ್ಲರೂ ತನ್ನನ್ನು ಅನಾಥನಾಗಿ, ಕಳ್ಳನಾಗಿ ನೋಡಿದ್ದರು. ಆದರೆ ಏಳಲ್ಲಿ ಅವನಿಗೆ ತನ್ನ ತಾಯಿ ಕಾಣಿಸಿದಳು. ಅವನು ಆ ಅನ್ನದ ಮುದ್ದೆಯನ್ನು ನೋಡುತ್ತಾ ನಿಂತುಬಿಟ್ಟ. ತಿನ್ನೋಕೆ ಕೈಗಳು ಏಳಲಿಲ್ಲ. ಶಾರದಾ ಅವನ ಬಳಿ ಕುಳಿತು, ಏಕೆ ಮಗನೇ ಈ ತಪ್ಪು ದಾರಿ ಹಿಡಿದೆ? ನಿನಗೆ ಒಳ್ಳೆಯ ವಯಸ್ಸಿದೆ. ಕಷ್ಟಪಟ್ಟು ಕೆಲಸ ಮಾಡಿದರೆ ಎಷ್ಟು ಚೆನ್ನಾಗಿ ಬದುಕಬಹುದು. ಈ ಕಳ್ಳತನಗಳು, ಅಪರಾಧಗಳು ಯಾರಿಗೂ ಒಳ್ಳೆಯದು ಮಾಡುವುದಿಲ್ಲ ಅಂತ ಮೃದುವಾಗಿ ಹೇಳಿದಳು. ಅವಳ ಮಾತುಗಳಿಗೆ, ಅವನ ತೋರಿದ ಪ್ರೀತಿಗೆ ಕಿರಣ್ ಕರಗಿ ಹೋದ. ತನ್ನ ಮುಖಕ್ಕಿದ್ದ ಮುಸುಕನ್ನು ತೆಗೆದುಹಾಕಿದ. ಅವನ ಕಣ್ಣುಗಳಿಂದ ಧಾರೆಯಾಗಿ ಕಣ್ಣೀರು ಹರಿಯಲು ಶುರುವಾಯಿತು. ಶಾರದಾ ಅವನ ಬಳಿಗೆ ಹತ್ತಿರ ಬಂದು ಅವನ ತಲೆಯ ಮೇಲೆ ಕೈಯಿಟ್ಟು, ಅಳಬೇಡ ಮಗನೇ, ನಿನ್ನ ದುಃಖ ಏನೂ ನನಗೆ ಹೇಳು. ನಾನು ನಿನಗೆ ದೊಡ್ಡ ಸಹಾಯ ಮಾಡಲಾರೆ, ಆದರೆ ನಿನ್ನ ಭಾರವನ್ನು ಹಂಚಿಕೊಳ್ಳುತ್ತೇನೆ ಅಂದಳು. ಅಪ್ಪುಡ ಕಿರಣ್ ತನ್ನ ಹಿಂದಿನದನ್ನು, ತನ್ನ ಒಂಟಿತನವನ್ನು, ತನ್ನ ಬಡತನವನ್ನು, ತಾನು ಕಳ್ಳನಾದ ಸನ್ನಿವೇಶಗಳನ್ನು ಅವಳಿಗೆ ಅಳುತ್ತಾ ಹೇಳಿದ.
ಅಮ್ಮ, ನನ್ನನ್ನು ಯಾರೂ ಪ್ರೀತಿಸಲಿಲ್ಲ, ಯಾರೂ ನನ್ನ ಹಸಿವನ್ನು ತೀರಿಸಲಿಲ್ಲ. ಆದರೆ ನಾನು ನಿನ್ನನ್ನು ದೋಚಿಕೊಳ್ಳೋಕೆ ಬಂದರೆ ನೀನು ನನಗೆ ತಾಯಿಯಂತೆ ಅನ್ನ ಹಾಕುತ್ತಿರುವೆ. ನಾನು ತುಂಬಾ ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು ಅಂತ ಅವಳ ಕಾಲುಗಳ ಮೇಲೆ ಬೀಳಲು ಹೋದ. ಶಾರದಾ ಅವನನ್ನು ತಡೆದು, ಮಗನೇ, ತಪ್ಪು ಮಾಡೋದು ಮಾನವ ಸಹಜ, ಆದರೆ ಅದನ್ನು ತಿರಿದು ಪಶ್ಚಾತ್ತಾಪ ಪಡೋದರಲ್ಲೇ ಗೌರವ ಇದೆ. ನೀನು ಮಾಡಿದ ತಪ್ಪನ್ನು ನೀನೇ ಗ್ರಹಿಸಿದೆ, ಅದೇ ಸಾಕು. ಇನ್ನು ಮುಂದೆ ಈ ಕೆಟ್ಟ ಕೆಲಸಗಳನ್ನು ಬಿಟ್ಟು ಒಳ್ಳೆಯದಾಗಿ ನಿಜಾಯಿತಿಯಾಗಿ ಬದುಕು. ನಿನಗೆ ಯಾರೂ ಇಲ್ಲ ಅಂತ ದುಃಖ ಪಡಬೇಡ. ಇವತ್ತಿನಿಂದ ನಾನು ನಿನಗೆ ಅಕ್ಕನಾಗಿ ಇರುತ್ತೇನೆ, ನೀನು ನನಗೆ ತಮ್ಮ, ಈ ಮನೆ ನಿನ್ನದು ಕೂಡ ಅಂದಳು. ಆ ಮಾತುಗಳು ಕಿರಣ್ಗೆ ಹೊಸ ಜೀವನ ಕೊಟ್ಟವು. ತನ್ನ ಜೀವನದಲ್ಲಿ ಮೊದಲ ಬಾರಿಗೆ ಒಂದು ತೋಡು ಸಿಕ್ಕಿತು, ಒಂದು ಆಸರೆ ದೊರೆಯಿತು. ಆ ರಾತ್ರಿ ಅವನು ಕಳ್ಳನಾಗಿ ಆ ಮನೆಗೆ ನುಗ್ಗಿದ್ದರು. ಬೆಳಗಾದ ಮೇಲೆ ಆ ಮನೆಗೆ ಒಬ್ಬ ತಮ್ಮನಾಗಿ ಬದಲಾದ. ಆ ದಿನ ಅವನು ತನ್ನ ಕೈಯಲ್ಲಿದ್ದ ಕತ್ತಿಯನ್ನು ಎಸೆದು ಹಾಕಿ ತನ್ನ ತಪ್ಪು ಆಲೋಚನೆಗಳಿಗೆ, ಹಳೆಯ ಜೀವನಕ್ಕೆ ವಿದಾಯ ಹೇಳಿದ. ಆ ಮನೆಯಲ್ಲಿ ಕಳ್ಳತನ ಮಾಡಬೇಕೆಂಬ ಆಲೋಚನೆ ತನಗೆ ಬಂದಿದ್ದಕ್ಕೆ ತುಂಬಾ ದುಃಖಪಟ್ಟ, ನಾಚಿಕೆಪಟ್ಟ. ಆ ದಿನದಿಂದ ಕಿರಣ್ ಶಾರದಾ ಜೊತೆಯಲ್ಲೇ ಉಳಿದುಬಿಟ್ಟ. ಅವಳಿಗೆ ಭೂಮಿಯ ಕೆಲಸದಲ್ಲಿ ಸಹಾಯ ಮಾಡುತ್ತಾ ಒಬ್ಬ ಒಳ್ಳೆಯ ತಮ್ಮನಂತೆ ಅವಳಿಗೆ ತೋಡಾಗಿ ನಿಂತ. ಶಾರದಾ ಕೂಡ ಅವನನ್ನು ತನ್ನ ಸ್ವಂತ ತಮ್ಮನಂತೆ ನೋಡಿಕೊಂಡಳು. ಅವರಿಬ್ಬರ ನಡುವೆ ಒಂದು ಪವಿತ್ರ ಅಕ್ಕ ತಮ್ಮರ ಬಂಧನ ರೂಪುಗೊಂಡಿತು. ಕಿರಣ್ ಕಷ್ಟಪಟ್ಟು ಕೆಲಸ ಮಾಡಿದ್ದರಿಂದ ಆ ಭೂಮಿಯಲ್ಲಿ ಬಂಗಾರದ ಬೆಳೆ ಬಂತು. ಅವರ ಆರ್ಥಿಕ ಸ್ಥಿತಿ ಸುಧಾರಿಸಿತು. ಶಾರದಾ ಮುಖದಲ್ಲಿ ಕೂಡ ಬಹಳ ದಿನಗಳ ನಂತರ ಸಂತೋಷ ಕಾಣಿಸಿತು. ಕಿರನ್ನಲ್ಲಿನ ಬದಲಾವಣೆಯನ್ನು ನೋಡಿ ಊರಿನ ಜನರು ಕೂಡ ಅವನನ್ನು ಆದರಿಸಿದರು. ಒಂದು ಕಾಲದಲ್ಲಿ ಕಳ್ಳನಾಗಿ ತಿರುಗುತ್ತಿದ್ದ ಕಿರಣ್ ಈಗ ಎಲ್ಲರಿಗೂ ಇಷ್ಟವಾದ, ಗೌರವ ಪಡುವ ಯುವಕನಾದ. ಶಾರದಾ, ಕಿರಣ್ ಮದುವೆಯಾಗಲಿಲ್ಲ. ಅವರು ಯಾವಾಗಲೂ ಒಬ್ಬರಿಗೊಬ್ಬರು ತೋಡು, ನೆರಳು, ಪವಿತ್ರ ಅಕ್ಕ ತಮ್ಮರಾಗಿ ಉಳಿದರು. ನೋಡಿದ್ರಲ್ಲ ಮಿತ್ರರೇ, ಒಂದು ಸಣ್ಣ ಕರುಣೆ, ಒಂದು ಪ್ರೀತಿಯ ಮಾತು ಒಬ್ಬ ಮನುಷ್ಯನ ಜೀವನವನ್ನು ಹೇಗೆ ಬದಲಾಯಿಸಬಲ್ಲದು. ತಪ್ಪು ದಾರಿಯಲ್ಲಿ ಹೋಗುತ್ತಿರುವವನಿಗೆ ಸರಿಯಾದ ದಾರಿ ತೋರಿಸಿದರೆ ಅವನ ಜೀವನ ಎಷ್ಟು ಅದ್ಭುತವಾಗಿ ಬದಲಾಗುತ್ತದೆಯೋ ಈ ಕಥೆ ನಮಗೆ ತಿಳಿಸುತ್ತದೆ. ನಮ್ಮ ಸುತ್ತಮುತ್ತಲಿರುವವರನ್ನು ದ್ವೇಷದಿಂದಲ್ಲ, ಪ್ರೀತಿಯಿಂದ ನೋಡೋಣ. ಅವರಿಗೆ ನಮ್ಮ ಕೈಲಾದ ಸಹಾಯ ಮಾಡೋಣ. ಈ ಕತೆ ನಿಮ್ಗೆ ಇಷ್ಟವಾಯಿತು ಅಂತ, ನಿಮ್ಮನ್ನು ಆಲೋಚಿಸುವಂತೆ ಮಾಡಿತು ಅಂತ ನಾನು ಆಶಿಸುತ್ತೇನೆ. ಇಂತಹ ಒಳ್ಳೆಯ ಕತೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಚಾಲೋ ಮಾಡಿ. ಧನ್ಯವಾದಗಳು.